there is a small thing that because I am directing, he feels that okay, he became director, he won't work for me. No, I am officially telling, he is always my director, I am his music director. Okay, now it's his time to announce. ಆಲ್ವೇಸ್ ನಾನು ಯಾವಾಗಲೂ ಅಷ್ಟೇ ಸುಮಾರು ಅವ್ರ ಹತ್ರದಿಂದ ಸುಮಾರು ಕಲ್ತಿದ್ದೀನಿ ನಾನು ಎಕ್ಸ್ಕ್ಯೂಸ್ ಮೀ ನಡಿಬೇಕಾದ್ರೆ ತುಂಬ ಅವ್ರು ಕಂಪೋಸ್ ಮಾಡೋ ಸ್ಟೈಲ್ ಆಗಲಿ, ಕತೆ ಇನ್ವಾಲ್ವ್ ಆಗೋದಾಗಲಿ, ಸೊ ಪ್ರತಿಯೊಂದು. ಸೊ ನನಗೆ ಗೊತ್ತಿರಲಿಲ್ಲ. ಮೋಸ್ಟ್ಲಿ ಆರ್ ಪಿ ಸರ್ ಮೋಸ್ಟ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ಗಳಿಗೆ ಹೋಗ್ಯಾರೆ, ಮ್ಯೂಸಿಕ್ ಯಾಕೋ ಸೊ ಹಿಂದೆ ಹೆಜ್ಜೆ ಹಿಂದೆ ತೆಗ್ದಿಯಾರೇನೋ ಅನ್ನೋ ಒಂದು ಭಾವನೆ ನನಗಿತ್ತು. ನನಗೆ ಗೊತ್ತಿರಲಿಲ್ಲ. ಬಂದು ಹೇಳೋದ್ಮೇಲೆ ಆರ್ ಪಿ ಸರ್ ಯಾರು ಮ್ಯೂಸಿಕ್ ಅಂದೆ, ಆರ್ ಪಿ ಸರ್ ಅಂದ. ಹೌದ್ರಾ, ಆರ್ ಪಿ ಸರ್ ಮಾಡ್ತೀಯಾರಾ, ಓಕೆ ಅಂತ ನೋಡಿ ಖುಷಿ ಆಯಿತು. ಆರ್ ಪಿ ಸರ್ ಬರ್ತಾವ್ರೆ ಅಂದ ತಕ್ಷಣ ಬಂದೆ. ನಾನು ಬಂದ ತಕ್ಷಣ ಅದೇ ಹೇಳಿದೆ, ಮಾಡೋಣ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಲವ್ ಸ್ಟೋರಿ ಮಾಡುವ, ಯಾವುದೇ ಕಾರಣಕ್ಕೂ. ಯಾಕಂದರೆ ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ. ಅಂದರೆ ನಾವು ಸತ್ರು, ನಮ್ಮ ಪೀಳಿಗೆ ಎಷ್ಟೇ ಜನ, ನನ್ನ ಮಗ ಆಗಲಿ ಮೊಮ್ಮಗ ಯಾರೇ ಸತ್ರು, ಆ ಸಾಹಿತ್ಯ ಸಾಂಗ್ ಅಂತ ಯಾವತ್ತೂ ಸಾಯಕ್ಕೆ ಚಾನ್ಸೇ ಇಲ್ಲ. ಆ ಮಟ್ಟದೊಂದು ಸಿನಿಮಾ. ಸೊ ಮತ್ತೆ ನಾನು ಆರ್ ಪಿ ಸರ್ನ ಕೇಳಿದೆ, ಎಲ್ಲರೂ ನನಗೆ ನಿಮ್ಮ ಒಟ್ಟಿಗೆ ಕೆಲಸ ಮಾಡ್ತೀನಿ ತಿರ್ಗಿ ಅಂತ. We both will come up with a beautiful love story. 100% we'll get back a love story, guarantee, 100% sure. ಇನ್ನೊಬ್ರು ದಿಗ್ಗಜರು, ಒಬ್ಬರು ದಿಗ್ಗಜರ ಬಗ್ಗೆ ಆಯಿತು. ಎರಡನೇ ದಿಗ್ಗಜರು ಸರ್ ಏನಂದರೆ, ಅವ್ರು ಹೇಳಿದಾರಲ್ಲ, ಒಂದು ಸೋಲ್ ಕನೆಕ್ಷನ್. ಅಂದರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್. ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು. ಯಾರು ಅಂತ ಹುಡುಕ್ಬೇಕಾದ್ರೆ ನಮ್ಮ ರವಿ ಅಣ್ಣ ಸರ್ನ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದರು. ಆಮೇಲೆ ಎರಡನೇ ಮಾತೇ ನೋಡಲಿಲ್ಲ. ಯಾಕೆಂದರೆ ಎಕ್ಸ್ಕ್ಯೂಸ್ ಮೀ, ನಾನು ವರ್ಕ್ ಮಾಡಿದ್ದೀನಿ, ಪ್ರೀತಿಗೆ ಭೂಮಿಲ್ದೆ ವರ್ಕ್ ಮಾಡಿದ್ದೀನಿ, ಎರಡೂ ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ತು. ಆಮೇಲೆ ಕತೆ ಕೇಳಿದರು, ಎಲ್ಲ ಆಯಿತು. ಕತೆ ಕೇಳಿದ ಮೇಲೆ ಆರ್ ಪಿ ಸರ್ದೊಂದು ಏನಕ್ಕೆ ಅಂದರೆ ಇಂಪ್ರೂವೇಷನ್, ನಂದು ಕತೆ ಮತ್ತೆ ಇಂಪ್ರೂವ್ ಆಯಿತು. ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಒಂದು ಐಡಿಯಾ ಕೊಟ್ಟರು, ಬ್ಯೂಟಿಫುಲ್ ಐಡಿಯಾ. ಅದು ಹೇಳೋಕ್ಕಾಗಲ್ಲ ಹೊರಗಡೆ, ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ. ಅಂದರೆ ಹೌದಲ್ವಾ, ನಾನು ಒಂದು ಪಾಯಿಂಟ್ನ ಕನ್ವೆ ಮಾಡಬೇಕಿತ್ತು. ಯಾವ ಥರ ಅಂತಿದ್ದಾಗ ಸರ್ ಈ ಥರ ಮಾಡಿ, ಇಲ್ಲೊಂದು ಈ ಥರ ಏನೋ ಒಂದು ಮಾರ್ಕ್ ಮಾಡಿ, ಅಷ್ಟೇ ಮಾರ್ಕ್ ಮಾಡಿದರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರೂ ಅಂತ ಹೇಳಿದರು. ಅದು ಎಷ್ಟು ಚೆನ್ನಾಗಿ ಕನ್ವೆ ಆಗಿದೆ ಅಂದರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ, ಓ ಅದು ಇದೆ, ಇದೂ ಇದೇನೆ ಅಂತ ಕಂಡು ಹಿಡಿತಾರೆ. ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದರೆ, ಈ ಸಾಂಗ್ ಲಿರಿಕ್ಕು ನಾನೇ ಬರ್ತಿದ್ದೀನಿ, ಏನೋ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಏನು ಮಾಡೋಕ್ಕಾಗಲ್ಲ. ಆದರೆ ಇನ್ನೊಂದು, ನಮ್ಮ ಹುಡುಗರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಎಲ್ಲರಿಗೂ, ಮತ್ತು ನಮ್ಮ DOPಗೆ ಎಲ್ಲರಿಗೂ, ಮತ್ತು ನಮ್ಮ ಇವರು ಸ್ವಾಮಿ ಮೇಯ್ನ್ ಪಿಲ್ಲರ್ ಅವನೇ ನಮ್ಮ ಸಿನಿಮಾಗೆ, ಡಾಗ್ ಟ್ರೈನರು, K9 ಇದ್ರೂ. ನಂದು ಒಂದು ಯಾವ ಥರ ಇದೆ ಅಂದರೆ, ಪ್ರೊಡಕ್ಷನ್ ನಾನೇ ಮಾಡೋದ್ರಿಂದ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ನೂ ಇಟ್ಕೊಳ್ಳಲ್ಲ, ಡಿಸೈನರ್ನು ಇಟ್ಕೊಳ್ಳಲ್ಲ, ಯಾರನ್ನೂ ಇಟ್ಕೊಳ್ಳಲ್ಲ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು, ಡಿಸೈನರ್ಸು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರೇ. ನಮ್ಮ ಗರಡಿಗೆ ಬಂದ ತಕ್ಷಣ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ. ಯಾರೇ ಡೈರೆಕ್ಟ್ರ್ ಆಗಲಿ ಅವ್ರು 100% ಪ್ರೊಡಕ್ಷನ್ ಮಾಡ್ತಾರೆ. ಆ ಲೆವೆಲ್ಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರೇ, ಕ್ಯಾಶಿಯರು, ಮತ್ತು ಪ್ರೋಗ್ರಾಮ್ ಹೇಳೋರು ಅವರೇ, ಎಲ್ಲರೂ ಎಬ್ರಿಸೋರು ಅವರೇ, ಮತ್ತು ಸ್ಪಾಟಿಗೆ ಬಂದು ಕೆಲಸ ಮಾಡೋರು ಅವರೇ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾವಾಗಲೂ.